ನಮ್ಮ ಆಟೋ ಗ್ರೂಪ್ ಅಲ್ಲೆಲ್ಲ ಮಾತಾಡ್ಕೋತಾ ಇದ್ದೋ ನಾವು. ಕಮಿಷನ್ ಇಲ್ದೆ ಹೆಂಗೆ ನೀವು ಇದು MIT ಓಡಿಸ್ತಾ ಇದ್ದೀರಾ? ಕರೆಕ್ಟ್ ಗುರು, ನನಗೂ ಅದೇ ಪ್ರಶ್ನೆ ಇತ್ತು. ಸೊ ನಾನು ಹೋಗಿ ತಿಳ್ಕೊಂಡ್ ಬಂದಿದ್ದೀನಿ ಕೇಳಿ. ಈ ನಮ್ಮ ಯಾತ್ರಿಗೂ ಬೇರೆ ಅಪ್ಲಿಕೇಶನ್ಸ್ಗೂ ಮುಖ್ಯವಾದ ವ್ಯತ್ಯಾಸ ಏನು ಅಂದ್ರೆ, ಈ ಬೇರೆ ಅಪ್ಲಿಕೇಶನ್ಸ್ ಕಸ್ಟಮರ್ ಪ್ಯಾಸೆಂಜರ್ಸ್ಗೋಸ್ಕರ ಮಾಡಿರೋದು, ಆದ್ರೆ ನಮ್ಮ ಯಾತ್ರಿ ನಮಗೋಸ್ಕರ ಆಟೋ ಚಾಲಕರಿಗೋಸ್ಕರ ಮಾಡಿರೋದು. ಬೆಂಗಳೂರಿನ ಆಟೋ ಸಮುದಾಯಕ್ಕೆ ಒಂದು ಪಾಸಿಟಿವ್ ಚೇಂಜ್ ತಂದಿರೋದು ನಮ್ಮ ಯಾತ್ರಿ ಅಪ್ಲಿಕೇಶನ್. ಒಪ್ಕೊಂತೀರ ತಾನೆ? ಈ ಪಾಸಿಟಿವ್ ಚೇಂಜ್ ಸುಮ್ಮನೆ ಹಂಗೆ ಬಂದಿಲ್ಲ, ಅದರಿಂದ ಸುಮಾರು ಕೆಲಸಗಳು ನಡೆದಿವೆ. ಅವರು ಸುಮ್ಮನೆ ಹಾಗೆ ಕೆಲಸ ಮಾಡಿಲ್ಲ, ಅವರೇ ಖುದ್ದಾಗಿ ಸುಮಾರು ತಿಂಗಳು ಆಟೋನ ಓಡಿಸಿ ಆಟೋ ಚಾಲಕರು ದಿನನಿತ್ಯ ಏನೇನ್ ಮಾಡ್ತಾರೆ, ಅವ್ರಿಗೆ ಏನೇನ್ ಅನುಭವಿಸ್ತಾರೆ, ಅವ್ರ ದಿನನಿತ್ಯದ ಸಂಪಾದನೆ ಏನು, ಅವ್ರಿಗೆ ಎಷ್ಟು ಖರ್ಚು ಇರುತ್ತೆ ದಿನಕ್ಕೆ, ಅದನ್ನ ಹೇಗೆ ಮನೆಗೆ ತಗೊಂಡೋಗಿ ಹೇಗೆ ಉಪಯೋಗಿಸ್ತಾರೆ, ಈ ಥರದ್ದೆಲ್ಲ ಅರ್ಥ ಮಾಡಿಕೊಂಡು ಯೋಚನೆ ಮಾಡಿ ನಮ್ಮ ಯಾತ್ರಿ ಆ್ಯಪ್ನ ಡೆವಲಪ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಾವು ದುಡಿಯೋ ಹಣ ಪೂರ್ತಿ ನಮಗೆ ಸಿಗ್ಬೇಕು ಅಂತ ಮೊದಲು ಕಮಿಷನ್ನ ತೆಗೆದ್ರು. ಕಮಿಷನ್ ಇಲ್ದೇ ಇರೋದ್ರಿಂದ ಮಧ್ಯವರ್ತಿನೂ ಹೋಯ್ತು. ಆಮೇಲೆ ಇವಾಗ ಅಪ್ಲಿಕೇಶನ್ನ ಅತಿ ಕಡಿಮೆ ಬೆಲೆಯಲ್ಲಿ ಉಪಯೋಗಿಸೋ ಹಾಗೆ ಮಾಡಿದ್ದಾರೆ. ನಮ್ಮ ಯಾತ್ರಿ ನಮಗೋಸ್ಕರ ಅಂದ್ರೆ ಆಟೋ ಚಾಲಕರಿಗೋಸ್ಕರ ಯಾವಾಗ್ಲೂ ಒಳ್ಳೇದನ್ನೇ ಮಾಡಿದ್ರು. ಒಪ್ಕೊಂತೀರ ತಾನೆ? ಇನ್ ಮುಂದೇನು ನಮ್ಮ ಯಾತ್ರಿ ಅದೇ ರೀತಿ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಅದು ತನ್ನಷ್ಟಕ್ಕೆ ತಾನೇ ನಡ್ಕೊಂಡು ಹೋಗೋ ರೀತಿ ಮಾಡ್ಬೇಕಾಗತ್ತೆ. ಅದಕ್ಕೆ ಒಂದ್ ಸ್ವಲ್ಪ ಖರ್ಚು ಆಗುತ್ತೆ. ಏನ್ ಖರ್ಚು ಅಂತ ಕೇಳ್ತೀರಾ? ನಾವು ಅಪ್ಲಿಕೇಶನ್ ನಲ್ಲಿ ಮ್ಯಾಪ್ ಯೂಸ್ ಮಾಡ್ತೀವಿ, ಆ ಗೂಗಲ್ ಮ್ಯಾಪ್ಸ್ಗೆ ಒಂದಿಷ್ಟು ಖರ್ಚಾಗುತ್ತೆ. ನಮ್ಗೆ ರೈಡ್ ನಲ್ಲಿ ಏನಾದ್ರು ತೊಂದರೆ ಆದ್ರೆ ನಾವು ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ಬೋದು, ಆ ಕಸ್ಟಮರ್ ಕೇರ್ನವ್ರಿಗೆ ಒಂದಷ್ಟು ದುಡ್ಡು ಹೋಗುತ್ತೆ. ಆಮೇಲೆ ಅಪ್ಲಿಕೇಶನ್ ಯಾವಾಗ್ಲೂ ಸ್ಮೂತ್ ಆಗಿ ನಡ್ಕೊಂಡು ಹೋಗ್ತಾ ಇರೋದಕ್ಕೆ, ಅದನ್ನ ಮೇಂಟೈನ್ ಮಾಡೋದಕ್ಕೆ ಒಂದಷ್ಟು ಖರ್ಚಾಗತ್ತೆ. ಇಷ್ಟೆಲ್ಲ ಖರ್ಚು ಅವ್ರು ನಮಗೋಸ್ಕರ ಮಾಡ್ತಾ ಇದ್ದಾರೆ. ಸೊ ಇದ್ರಲ್ಲಿ ನಮ್ದು ಭಾಗ ಇರ್ಬೇಕಲ್ವಾ? ನಮ್ಮ ಯಾತ್ರೆಯಲ್ಲಿ ಒಂದು ಹೊಸ ಸುಂದರವಾದ ಅಧ್ಯಾಯ ಶುರು ಆಗ್ತಾ ಇದೆ, ನಮ್ಮ ಯಾತ್ರಿ ಪ್ಲಾನ್. ಈ ಪ್ಲಾನ್ ನಲ್ಲಿ ನಮಗೆ ಅನ್ಲಿಮಿಟೆಡ್ ರೈಡ್ಸ್ ಸಿಗ್ತಾನೆ ಹೋಗುತ್ತೆ ಅತಿ ಕಡಿಮೆ ಬೆಲೆಯಲ್ಲಿ. ನೀವು ದಿನನಿತ್ಯ ಮೊಬೈಲ್ ರೀಚಾರ್ಜ್ ಮಾಡ್ತಿರಲ್ಲ, ಅದೇ ತರ ಈ ಅಪ್ಲಿಕೇಶನ್ ರೀಚಾರ್ಜ್ ಮಾಡಿಸಿದ್ರೆ ಸಾಕು. ನಮ್ಮ ಯಾತ್ರಿ ನಮಗೋಸ್ಕರ ಮಾಡಿರೋ ಅಪ್ಲಿಕೇಶನ್. ಸೊ ಇದನ್ನ ಬೆಳೆಸೋ ಜವಾಬ್ದಾರಿನೂ ನಮ್ದೇ ಆಗಿರುತ್ತೆ. ನಮ್ಮ ಯಾತ್ರಿ ಪ್ಲಾನ್ ನಲ್ಲಿ ಸೇರಿ ನಮ್ಮ ಯಾತ್ರಿ ಜೊತೆ ಒಟ್ಟಿಗೆ ಬೆಳೆಯೋಣ.